ರಾಜ್ಯ ಕಾಂಗ್ರೆಸ್ನಲ್ಲಿ ಹೆಚ್ಚುವರಿ ಡಿಸಿಎಂ ಹುದ್ದೆಗೆ ಪಟ್ಟು ಹೆಚ್ಚಾಗ್ತಾ ಇದೆ, ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರೇ ಹೆಚ್ಚುವರಿ ಡಿಸಿಎಂ ಆಗಲೇಬೇಕು, ಆ ಸ್ಥಾನ ನೀಡಲೇಬೇಕು ಅಂತ ಒತ್ತಡ ತರ್ತಿದ್ದಾರೆ. ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಪ್ರಶ್ನೆ. ಜಾತಿಗೊಂದು ಡಿಸಿಎಂ ಪಟ್ಟಿಗೆ ಡಿಕೆ ಬೆಂಬಲಿಗರು ಕೂಡ ರೊಚ್ಚಿಗೆದ್ದಿದ್ದಾರಂತೆ. ಡಿಸಿಎಂ ಸ್ಥಾನ ಹೆಚ್ಚಾದ್ರೆ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಟ್ಬಿಡ್ತಾರ? ರಾಜೀನಾಮೆ ನೀಡಿ ಸಿದ್ದು ಬಣಕ್ಕೆ ಸೆಡ್ಡು ಹೊಡಿತಾರ ಡಿಸಿಎಂ ಡಿಕೆ ಶಿವಕುಮಾರ್? ರಿಪಬ್ಲಿಕನದಲ್ಲಿ ಬಿಗ್ 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 ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಹೆಚ್ಚುವರಿ ಡಿಸಿಎಂ ನೇಮಕಕ್ಕೆ ಡಿಕೆ ಶಿವಕುಮಾರ್ ಬೆಂಬಲಿಗರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಹೆಚ್ಚುವರಿ ಡಿಸಿಎಂ ನೇಮಕ ಮಾಡಿದ್ರೆ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡೋ ಸಾಧ್ಯತೆ ಅಂತೆ. ಡಿಸಿಎಂ ಸ್ಥಾನಕ್ಕೆ ಶಿವಕುಮಾರ್ ರಾಜೀನಾಮೆ ನೀಡಲಿ, ಡಿಸಿಎಂ ಆಗುವವರೇ ಪಕ್ಷ ಕಟ್ಲಿ ಅಂತ ಸ್ವತಃ ಎಚ್.ಸಿ. ಬಾಲಕೃಷ್ಣ ಈ ಹೇಳಿಕೆ ಕೊಟ್ಟಿದ್ದಾರೆ. ಡಿಸಿಎಂ ಆದವರೇ ಹೆಚ್ಚು ಶಾಸಕರನ್ನ ಗೆಲ್ಲಿಸ್ಕೊಂಡು ಬರಲಿ, ಜವಾಬ್ದಾರಿ ಅವರೇ ತಗೊಳ್ಳಿ ಅಂತ ರಿಪಬ್ಲಿಕನ್ ಜೊತೆ ಮಾಗಡಿ ಶಾಸಕ ಬಾಲಕೃಷ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿ ಸಂಬಂಧಪಟ್ಟ ಚರ್ಚೆ ಆಗ್ತಾ ಇರುವಂಥದ್ದು, ಈ ಬಗ್ಗೆ ಮಾತಾಡೋಕ್ಕೆ ಶಾಸಕರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಉಪಮುಖ್ಯಮಂತ್ರಿ ಸಂಬಂಧಪಟ್ಟ ಚರ್ಚೆ ಆಗ್ತಾ ಇರುವಂಥದ್ದು 4-5 ಬೇಕು ಅಂತ ಹೇಳ್ತಾ ಇರೋದು, ಏನು ಅನ್ಸುತ್ತೆ ನಿಮಗೆ? ಇಲ್ಲ, ತೊಂದರೆ ಏನಿಲ್ಲ, ಮಾಡಲಿ. ನಮ್ಮ ಡಿ ಕೆ ಸುರೇಶ್ ಅವರು ಹೇಳ್ದಂಗೆ ಒಂದೊಂದು ಜಾತಿಗೆ ಒಂದೊಂದು ಉಪಮುಖ್ಯಮಂತ್ರಿ ಮಾಡಿದ್ರೆ ಬಹುಶಃ ನಮಗೆ ಎಲ್ಲ ಜಾತಿಯವ್ರ ಓಟು ಕೂಡ ಕ್ರೋಢೀಕರಣ ಆಗ್ತದೆ ಅಂತಕ್ಕಂಥದ್ದು ಆಶಾಭಾವನೆ. ಆಗಲಿ, ಎಲ್ಲ ಜಾತಿಯವ್ರಿಗೂ ಒಂದೊಂದು ಕೊಡಲಿ. ರೈಟ್ ಇದ್ದಾರೆ, ಲೆಫ್ಟ್ ಇದ್ದಾರೆ, ಬೋವಿಸ್ ಇದ್ದಾರೆ, ಆಮೇಲೆ ಗೋಲ್ರ್ ಇದ್ದಾರೆ, ಎಲ್ಲರಿಗೂ ಒಂದೊಂದು ಕೊಟ್ಟರೆ ಬಹುಶಃ ಅನುಕೂಲ ಆಗ್ಬೋದು. ನಮಗೆ ಎಲ್ಲ ಜನಾಂಗದ ಓಟು ಕೂಡ ನಮಗೆ ಕ್ರೋಢೀಕರಣ ಆಗ್ತವೆ ಅಂತಕ್ಕಂಥದ್ದು ಒಂದು ಆತ್ಮವಿಶ್ವಾಸ ನಮಗಿದೆ. ಇದು ವ್ಯಂಗ್ಯವಾಗಿ ಹೇಳ್ತಾ ಇದ್ದೀರೋ ಅಥವಾ ತುಂಬ ಸೀರಿಯಸ್ ಆಗಿ ಹೇಳ್ತಾ ಇದ್ದೀರಾ? ಸೀರಿಯಸ್ ಆಗಿ ಹೇಳ್ತಾ ಇರೋದು. ವ್ಯಂಗ್ಯವಾಗಿ ಯಾಕೆ ಹೇಳ್ತೀರಿ ನೀವು? ಅದನ್ನು ವ್ಯಂಗ್ಯವಾಗಿ ಯಾಕೆ ತಗೋತಾ ಇದ್ದೀರಾ? ಟಿವಿ ನೀವು ಮಾಧ್ಯಮದವರೇ ಅದು ಹೆಂಗ್ ಬೇಕಾ ಮಾಡ್ಕೊಂಡ್ಬಿಡ್ತೀರಾ, ವ್ಯಂಗ್ಯ ಬೇಕಾದ್ರೆ ಮಾಡ್ಕೊಂಡ್ಬಿಡ್ತೀರಾ. ಡಿ ಕೆ ಶಿವಕುಮಾರ್ ಬ್ರೇಕ್ ಹಾಕಕ್ಕಾಗಲ್ಲ ಸರ್, ಅಂದ್ರೆ ಆ ರೀತಿ ಆಗುತ್ತಲ್ಲ ನಿಮಗೆ? ತೊಂದರೆ ಏನಿಲ್ಲ, ಅದೇನು ಅದ್ರಲ್ಲಿ ಏನೈತೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ರಾಜೀನಾಮೆ ಕೊಟ್ಬಿಡಿ ಸಾಕು, ಡಿಸಿಎಂ ಆಗಿರೋದು, ನೀವು ಆರಾಮಾಗಿ ಮಂತ್ರಿ ಆಗಿರಿ, ಏನು ತೊಂದರೆ ಇಲ್ಲ ಅಂತ ಹೇಳ್ತೀವಿ. ಬೇಡ ಅಂತ 4-5 ಮಾಡಿದ್ರೆ ಅವರೇ ಮಾಡ್ಕೊಂಡು ಮುಗಿಸ್ ಎಲ್ಲರದ್ದು ಮಾಡಲಿ, ತೊಂದರೆ ಇಲ್ಲ. ಪಾಪ ಅವರ ಈ ಪಕ್ಷ ಕಟ್ಟಬೇಕು ಅಂತಕ್ಕಂಥದ್ದು ಅತ್ಯಂತ ಹೆಚ್ಚು ಆತ್ಮವಿಶ್ವಾಸದಿಂದ ಮಾತಾಡ್ತಾ ಇದ್ದಾರೆ, ಮಾಡಲಿ, ತೊಂದರೆ ಇಲ್ಲ. ಅದ್ರ ಬಗ್ಗೆ ನಾವು ಅವರ ಆಸೆಗೆ ನಾವು ತಣ್ಣೀರಿಸತಕ್ಕಂಥದ್ದು ಸೂಕ್ತ ಅಲ್ಲ. ಆಗಲಿ, ಎಲ್ಲ ಜನಾಂಗಕ್ಕೂ ಒಂದೊಂದು ಕೊಡೋದ್ರಿಂದ ಏನು ತಪ್ಪಿಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಇದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬೇಡ, ಸಚಿವರಾಗಿ ಅವ್ರಿಗೆ ಇನ್ಯಾಕೆ 50 ಜನ ಈ ಮುಖ್ಯಮಂತ್ರಿ 10 ಜನ ಮಾಡೋಕ್ಕಾಗತ್ತಾ? ಹಂಗೆ ಅಲ್ವಾ? ಅದಕ್ಕೊಂದೊಂದು ಇದಿರಬೇಕು. ಅದ್ರ ಎಲ್ಲರೂ ಆಯ್ತೀವಿ ಅಂತ ಅಂದಾಗ ಅದರಲ್ಲೇನು ಇದಿರಲ್ಲ. ಅದಕ್ಕೆ ಅವ್ರಿಗೆ ನಾವು ಹೇಳ್ತೀವಿ, ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ, ಬೇಡ ಸರ್ ನೀವು ಬಿಟ್ಬಿಡಿ, ಆಗ ನೀವು ಮಂತ್ರಿಯಾಗಿ ಕಂಟಿನ್ಯೂ ಆಗಿ, ತೊಂದರೆ ಇಲ್ಲ, ರಾಜ್ಯಾಧ್ಯಕ್ಷರಾಗಿದ್ದೀರಾ, ಮಂತ್ರಿ ಆಗಿರಿ, ಎಲ್ಲರಿಗೂ ಒಂದೊಂದು ಕಮ್ಯುನಿಟಿಯಿಂದ ಕೊಡಲಿ. ನಮ್ಮ ಕಮ್ಯುನಿಟಿನಲ್ಲಿ ಬೇರೆಯವರು ಅವರಲ್ಲ, ಸೀನಿಯರ್ ಒಕ್ಕಲಿಗ ಕಮ್ಯುನಿಟಿ ಲೀಡರ್, ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಲಿ. ಸರ್, ಈಗ ಸರ್, ಈಗ 2.5 ವರ್ಷ ನಂತರ ಮುಖ್ಯಮಂತ್ರಿ ಸಂಬಂಧಪಟ್ಟಂತೆ ಆಗಬೇಕು, ಒಕ್ಕಲಿಗ ಕಮ್ಯುನಿಟಿಗೆ ಪೇಪರ್ ಪೆನ್ ಕೊಡಿ ಅಂತ ಹೇಳಿದ್ರಲ್ವಾ? ಸೊ ಅದು 2 ವರ್ಷ ನಂತರ ಅದು ಕೂಡ ಉಪಮುಖ್ಯಮಂತ್ರಿ ಈಗ ಬೆಳಕೆ ಬಂದಲ್ಲ ಕೂಡ ಮುಖ್ಯಮಂತ್ರಿ ಕೂಡ ಬರುತ್ತಾ 2 ವರ್ಷ ನಂತರ? ಅಥವಾ ಏನು ಅನ್ಸುತ್ತೆ ನಿಮಗೆ? ಅಂದರೆ ಇದು ಪಕ್ಷಾತೀತವಾಗಿ ಅಥವಾ ಒಂದು ಸಮುದಾಯವಾರು ಹೇಳೋದಾದರೆ? ನೀವು 2.5 ವರ್ಷದ ನಂತರ ಇನ್ನೇನು 1 ತಿಂಗಳು 2 ತಿಂಗಳು ಇದ್ದಂಗೆ ಆ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಹೇಳ್ತೀವಿ. ಈಗಲೇ ಅದರ ಅನಾವಶ್ಯಕವಾದಂಥ ಪ್ರಶ್ನೆ ಅದು. ಈಗ ಅವರವ್ರ ಹೈಕಮಾಂಡಲ್ಲಿ ಏನು ತೀರ್ಮಾನ ಆಗಿದೆಯೋ ನಮಗೆ ಗೊತ್ತಿಲ್ಲ, ಆ ತೀರ್ಮಾನದಂತೆ ನಡ್ಕೊಂಡು ಹೋಗ್ತದೆ ಅಂತಕ್ಕಂಥದ್ದು ಒಂದು ವಿಶ್ವಾಸ ನಮಗೆ ಇದೆ. ಪಕ್ಷದ ಒಳಗಡೆ ಎಲ್ಲೊಂದು ಕಡೆ ಉಪಮುಖ್ಯಮಂತ್ರಿ, ಎಲ್ಲೊಂದು ಕಡೆ ಸಿದ್ದರಾಮಯ್ಯ ಬಣ ಆ ರೀತಿಯನ್ನು ಸೃಷ್ಟಿಯಾಗಿದೆ ಅಂತ ಅನ್ಸುತ್ತಾ? ಸಿದ್ದರಾಮಣ್ಣವರು ಯಾವ ರೀತಿ ಬಣ ಮಾಡೋಕ್ಕೆ ಅವ್ರೇನು ಪಾಪ ತಯಾರಿಲ್ಲ. ಈ ಕೆಲವರು ಅವ್ರವ್ರು ಅಲ್ಲ, ತಪ್ಪೇನಿಲ್ಲ ರೀ, ಆಗಕ್ಕೆ ಆಸೆ ಪಟ್ಟವ್ರು ಎಲ್ಲ ಕಮ್ಯುನಿಟಿ ಅವರು, ತಪ್ಪೇನೈತೆ? ರಾಜಣ್ಣ, ಪರಮೇಶ್ವರ್, ಅದ್ರ ಬಗ್ಗೆ ತಪ್ಪು ಅಂತ ನಾವು ವಾದ ಮಾಡಕ್ಕೆ ನಾನು ಪಾಪ ಖುಷಿ ಪಡೋರು ನಾನು ಬೇಡ ಅಂತ ಹೇಳಕ್ ಬಿಡ್ತದ? ಯಾರು ಏನು ಬೇಕಾದ್ರೂ ಬೇಡಿಕೆ ಮಾಡಲಿ, ಪಾರ್ಟಿ ಯಾರಿಗೇನು ಉತ್ತರ ಕೊಡಬೇಕು ಕೊಡ್ತದೆ, ಸಿಂಪಲ್. ನೀವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇದ್ದರೆ ಭೇಟಿ ಮಾಡಿ, ಇಲ್ಲ ಚೀಫ್ ಮಿನಿಸ್ಟರ್ ಕೇಳಿ. ಇದು ಪಾಪ ಖುಷಿ ಪಡೋರು ನಾನು ಬೇಡ ಅಂತ ಹೇಳಕ್ ಬಿಡ್ತದ? ಯಾರು ಏನು ಬೇಕಾದ್ರೂ ಬೇಡಿಕೆ ಮಾಡಲಿ, ಪಾರ್ಟಿ. ಕೈಪಾಳ್ಯದಲ್ಲಿ ಅಲ್ಲಿಗೆ ಸಿದ್ದರಾಮಯ್ಯ ಬಣ ಹಾಗೆ ಡಿ ಕೆ ಶಿವಕುಮಾರ್ ಬಣ ನೇರವಾಗಿ ಮಾತಿನ ಮಲ್ಲ ಯುದ್ಧಕ್ಕೆ ಸಿದ್ಧವಾದಂತೆ ಕಾಣ್ತಾ ಇದೆ. ಡಿಸಿಎಂ ಹೆಚ್ಚುವರಿ ಡಿಸಿಎಂ ಹುದ್ದೆಗೆ ಸಂಬಂಧಪಟ್ಟಂತೆ ಇದರ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ 3 ಇನ್ಫ್ಯಾಕ್ಟ್ 4 ಪ್ರತಿನಿಧಿಗಳು ಕಲೀಗ್ಸ್ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಒಂದ್ ಕಡೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್,
ಶ್ರೀಪಾದ್ ಪಾಟೀಲ್, ನಿಕೇಶ್ ಹಾಗೆ ರಂಜಿತ್ ಶಿರಿಯಾರ್. ಮೊದಲನೇದಾಗಿ ವಿಜಯ್, ನಿಮ್ಮ ಬಳಿಯಲ್ಲಿ ಮಾತನಾಡಿದ್ರು ಬಾಲಕೃಷ್ಣ ಅವರು. ರಾಜೀನಾಮೆ ಕೊಟ್ಬಿಡ್ಲಿ ಡಿ.ಕೆ. ಶಿವಕುಮಾರ್ ಅವರು, ಅವ್ರಿಗೆ ಬೇಕಾದವ್ರ ಮಾಡ್ಕೊಳ್ಳಿ DCM ಬೇಕಾದ್ರೆ. ಅಲ್ಲಿಗೆ ಓಪನ್ ವಾರ್ ಶುರುವಾಯ್ತಾ ಹೆಚ್ಚುವರಿ DCM ಹುದ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ? ಎಕ್ಸಾಕ್ಟ್ಲಿ ಸ್ಮಿತಾ, ಉಪಮುಖ್ಯಮಂತ್ರಿ ಹೆಚ್ಚುವರಿ ಉಪಮುಖ್ಯಮಂತ್ರಿ ನೇಮಕ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಲ್ಲಿ ಇಬ್ಬಾಗ ಆಗುವಂತ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಉಪಮುಖ್ಯಮಂತ್ರಿ ನೇಮಕ ಸಂಬಂಧಪಟ್ಟಂತೆ ಚುನಾವಣೆಗಿಂತ ಮುಂಚೆನೆ ಕೂಡ ಶುರುವಾಗಿತ್ತು. ಚುನಾವಣೆಯ ಫಲಿತಾಂಶದ ಬಳಿಕ ಅದರ ಕೂಗು ಹೆಚ್ಚಾಯ್ತು. ಅದು ಯಾರು? ಸಿದ್ದರಾಮಯ್ಯ ಬೆಂಬಲಿಗ ಸಚಿವರು ಹೆಚ್ಚುವರಿ ಉಪಮುಖ್ಯಮಂತ್ರಿ ಮಾಡ್ಬೇಕಂತ. ಬಹುತೇಕ ಈಗಿನ ಬೆಳವಣಿಗೆ ನೋಡೋದಾದ್ರೆ ಹೆಚ್ಚುವರಿ DCM ಆಗುವಂತ ಎಲ್ಲಾ ಕೂಡ ಸಾಧ್ಯತೆ ಇರುವಂತದ್ದು. ಒಂದು ಮುಂಚಿತ ಒಂದು ಮೂಲಗಳ ಮಾಹಿತಿ ಮತ್ತು ಕಾಂಗ್ರೆಸ್ ನಲ್ಲಿ ಸುದ್ದಿ ಒಂದು ಇತ್ತು, ಒಂದು ವೇಳೆ ಹೆಚ್ಚುವರಿ ಉಪಮುಖ್ಯಮಂತ್ರಿ ಏನಾದ್ರು ನೇಮಕ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬಹುದು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಅದರ ಮುನ್ಸೂಚನೆಯನ್ನ ಸುಳಿವನ್ನ ಈಗ ಅವರ ಆಪ್ತ ಬೆಂಬಲ ಶಾಸಕರಿಗೆ ಕೂಡ ಕೊಟ್ಟಿರುವಂತದ್ದು. ಅದು ಏನು ಎಚ್ ಸಿ ಬಾಲಕೃಷ್ಣ ಪಕ್ಕಾ ಕಟ್ಟ ಡಿ.ಕೆ. ಶಿವಕುಮಾರ್ ಅವರ ಶಿಷ್ಯ. ಓಪನ್ ಆಗಿದೆ ಮೊದಲ ಬಾರಿಗೆ ರಿಪಬ್ಲಿಕ್ ಸ್ಫೋಟ ಹೇಳಿಕೆ ಕೊಟ್ಟಿರುವಂತದ್ದು. ಒಂದು ವೇಳೆ ಉಪಮುಖ್ಯಮಂತ್ರಿ ನೇಮಕ ಹೆಚ್ಚುವರಿ ನೇಮಕವನ್ನ ಮಾಡಿದ್ರೆ ನಾವು ಹೇಳ್ತೀವಿ ಡಿ.ಕೆ. ಶಿವಕುಮಾರ್ಗೆ ಏನು ಉಪಮುಖ್ಯಮಂತ್ರಿ ಸ್ಥಾನ ರಾಜೀನಾಮೆ ಕೊಡಿ ಅಂತ. ಇದು ಏನು ಎಸ್ ಸಿ ಬಾಲಕೃಷ್ಣ ಅವರ ಮಾತಲ್ಲ ಸ್ಮಿತಾ, ಅವ್ರು ಹೇಳಿರುವಂತದ್ದು ಡಿ.ಕೆ. ಶಿವಕುಮಾರ್ ಮನದಾಳದ ಮಾತನ್ನ, ಡಿ.ಕೆ. ಶಿವಕುಮಾರ್ ಬೆಂಬಲಿಗರ ಬಣದ ಮಾತನ್ನ ಅವ್ರು ಹೇಳಿರುವಂತದ್ದು. ಅಂದ್ರೆ ಡಿ.ಕೆ. ಶಿವಕುಮಾರ್ ಪರವಾಗಿ ಇವರು ಮಾತಾಡಿರುವಂತದ್ದು. ಇದರ ಅರ್ಥ ಒಂದೊಂದು ಸಂಪರ್ಕದಲ್ಲಿ ಮತ್ತೊಂದು ಕಡೆ ನನ್ನ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ಕೂಡ ಇದ್ದಾರೆ. ಶ್ರೀಪಾದ್, ಮೋಸ್ಟ್ಲಿ ಇದು